ತಾಯಿ ವಿರುದ್ಧ ಸ್ವಂತ ಮಗಳೇ ಸಾಕ್ಷಿ. ಆರೋಪಿ ತಾಯಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಸಮಾಜಕ್ಕೆ ಮಾದರಿಯಾಗಬೇಕಾದ ಹೆಂಗಸರು ಹಾದಿ ತಪ್ಪಾಯಿತು, ತಮ್ಮ ಜೊತೆ ತಮ್ಮ ಕುಟುಂಬವನ್ನು ನಾಶ ಮಾಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಸಂಬಂಧಕ್ಕೆ ಕೊನೆಯೇ ಇಲ್ಲದಂತಾಗಿದ್ದು ಕೊಲೆಯಲ್ಲಿ ಅಂತ್ಯವಾಗ್ತಿದೆ. ಕೆಲ ಹೆಂಗಸರು ಹಾಗೂ ಗಂಡಸರು ಮನೆಯಲ್ಲಿ ಮುದ್ದಾದ ಸಂಗಾತಿ ಇದ್ರೂ ಕೂಡ ಅಕ್ರಮ ಸಂಬಂಧದ ಹಿಂದೆ ಹೋಗಿ ಕೆಟ್ಟ ಮೋಹಕ್ಕೆ ತಮ್ಮ ಸಂಗಾತಿಯನ್ನ ಕೊಲೆಗೈತಿದ್ದಾರೆ. 2018ರಲ್ಲಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಹೆಂಡತಿ ಹಾಗೂ ಆತನ ಪ್ರಿಯಕರ ಸೇರಿ ಕೊಲೆ ಮಾಡಿದ್ದ ಪ್ರಕರಣಕ್ಕೆ ತುಮಕೂರು ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಹೌದು, ತಾಯಿಯ ವಿರುದ್ಧ ಮಗಳೇ ಸಾಕ್ಷಿ ಹೇಳುವ ಮೂಲಕ ತಾಯಿ ಹಾಗೂ ತಾಯಿಯ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ ಒದಗಿಸಿದ ಅಪರೂಪದ ಘಟನೆಗೆ ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯ ಸಾಕ್ಷಿಯಾಗಿದೆ. ಎಸ್, ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಆರೋಪಿಗಳ ಹೆಸರು ಯಶೋಧ ಹಾಗೂ ಮಂಜುನಾಥ್ ಅಂತ. ಇಬ್ಬರು ಅಕ್ರಮ ಸಂಬಂಧದಲ್ಲಿದ್ರು. ಆರೋಪಿ ಯಶೋಧಾಗೆ ಆಂಜಿನಪ್ಪ ಜೊತೆ ವಿವಾಹವಾಗಿ ಸುಖ ಸಂಸಾರವನ್ನ ಮಾಡಿದ್ರು. ಇವರ ಸಂಸಾರಕ್ಕೆ ಇಬ್ಬರು ಮಕ್ಕಳು ಕೂಡ ಇದ್ರು. ಆಂಜಿನಪ್ಪಗೆ 2 ಮದುವೆಯಾಗಿದ್ದು ಮೊದಲ ಪತ್ನಿಯನ್ನ ಆಕೆಯ ತಂದೆ ಈ ಸಂಬಂಧ ಬೇಡ ಅಂತ ತವರು ಮನೆಗೆ ಕರೆದುಕೊಂಡು ಹೋಗಿದ್ರು. ಇತ್ತ ಆಂಜಿನಪ್ಪ ಹಾಗೂ ಯಶೋಧ ಸಂಸಾರ ಮಾಡಿಕೊಂಡು ಹೇಗೋ ಜೀವನವನ್ನ ಮಾಡ್ತಾ ಇದ್ರು. ಈ ಮಧ್ಯೆ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಆಂಜಿನಪ್ಪ ಮನೆಗೆ ಆಗಾಗ ಬರ್ತಾ ಇದ್ದ. ಅಲ್ಲದೆ ಆಂಜಿನಪ್ಪಗೆ ಟೆಂಪೋ ಕೊಳ್ಳಲು ಸಾಲವನ್ನ ಕೂಡ ಕೊಟ್ಟಿದ್ನಂತೆ. ಆ ನೆಪದಲ್ಲಿ ಆರೋಪಿ ಮಂಜುನಾಥ್ ಆಗಾಗ ಮನೆಗೆ ಬರ್ತಾ ಇದ್ದು ಯಶೋಧ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ. ಅಕ್ರಮ ಸಂಬಂಧ ಮನೆಯಲ್ಲಿ ಗೊತ್ತಾಗ್ತಾ ಇದ್ದಂತೆ ಯಶೋಧಾಳ ತಂದೆ ಮಗಳು ಅಳಿಯನನ್ನ ಮಧುಗಿರಿ ತಾಲೂಕಿನ ಬಟ್ಟಗೆರೆಯಲ್ಲಿರೋ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ರು. ಯಶೋಧ ತವರು ಮನೆಯಲ್ಲಿ ಇದ್ರೂ ಕೂಡ ಅಲ್ಲಿಗೂ ಆರೋಪಿ ಮಂಜುನಾಥ್ ಹೋಗ್ತಾ ಇದ್ದು ತಮ್ಮ ಸಂಬಂಧವನ್ನ ಮುಂದುವರಿಸಿದ್ದ. ಇವಳು ಮಕ್ಕಳು ಎಲ್ಲ ಒಳಗೆ ಮಲ್ಕೊಂಡಿರ್ತಾರೆ. ಆಮೇಲೆ ಇವಳು 2ನೇ ಆರೋಪಿ ಮಂಜುನಾಥಂಗೆ ಕಾಲ್ ಮಾಡ್ತಾಳೆ, ಹೀಗೆ ಅವ್ನು ಬಂದು ಮಲ್ಕೊಂಡಿದ್ದಾನೆ, ನೀನು ಬಾ ಅಂತ ಹೇಳ್ಬಿಟ್ಟು. ಸೊ ಅವ್ನು ಬಂದಾಗ ಇವ್ರು ಕೂಡ ಎಲ್ಲ ಹೋಗ್ತಾರೆ. ಇವಳು ಒಂದು ಪಿಕಾಸಿ ಹಿಡ್ಕೊಂಡು ಹೋಗ್ತಾಳೆ, ಅವನು ರಾಡ್ ಕೈಯಲ್ಲಿ ಹಿಡ್ಕೊಂಬಂದಿರ್ತಾನೆ. ಅವನು ನೋಡಿದಾಗ ಅವನು ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟು ಫುಲ್ ಗಾಢ ನಿದ್ದೆಯಲ್ಲಿರ್ತಾನೆ. ಅವನಿಗೆ ರಾಡಿಂದ ಫಸ್ಟು ಈ ಮಂಜುನಾಥ ಅನ್ನೋನು ಹೊಡಿತಾನೆ. ಒಂದು 3-4 ಸರಿ ತಲೆಗೆ ಹೊಡಿತಾನೆ, ಮುಖಕ್ಕೆ ಹೊಡಿತಾನೆ. ಅವಾಗೆಲ್ಲ ಫುಲ್ ಮುಖ ಎಲ್ಲ ಇದಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವನು ಕೂಡ ಹೋಗ್ಬಿಟ್ಟು ನೋಡ್ತಾನೆ, ಇನ್ನೂ ಮೈಯಲ್ಲೇ ರಕ್ತ ಹರಿತಾ ಇರುತ್ತೆ, ಒದ್ದಾಡ್ತಾ ಇರ್ತಾನೆ ಅವನು, ಅಯ್ಯೋ ಅಯ್ಯೋ ಅಂತ ಕೂಕ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವನಿಗೆ ಇನ್ನೂ ಜೀವ ಇದೆ ಅಂತ ಹೇಳಿಬಿಟ್ಟು ಇವಳು ಪಿಕಾಸಿ ತೊಗೊಂಡು ತಲೆ ಮೇಲೆ ಹೊಡಿದಾಳೆ. ತಲೆ ಮೇಲೆ ಹೊಡೆದಾಗ ಅವನ ಜೀವ ಹೊರಟೋಗ್ಬಿಡತ್ತೆ. ಸೊ ಇದಾದಮೇಲೆ ಈ ಕೇಸು ರಿಜಿಸ್ಟರ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ನನ್ನ ಮಕ್ಕಳು ಅಂತ ಹೇಳಿದ್ನಲ್ಲ, ಆ ಮಕ್ಕಳ ಪೈಕಿ ಜಾನುಶ್ರೀ ಅಂತ ಹೇಳಿ ಆವಾಗ ಅವಳು ಅಪ್ರಾಪ್ತ ವಯಸ್ಸಿಗೆ ಆಗಿರ್ತಾಳೆ. ಅವಳು ಈ ತಾಯಿ ಅವನಿಗೆ ತನ್ನ ತಂದೆಗೆ ಹೊಡೆಯೋದನ್ನು, ಪಿಕಾಸಿಯಿಂದ ಹೊಡೆಯೋದನ್ನು ನೋಡಿರ್ತಾಳೆ. ಅವಳು ನ್ಯಾಯಾಲಯಕ್ಕೆ ಬಂದುಬಿಟ್ಟು ನಮ್ಮಮ್ಮ ಏನು ಮಾಡಿದರು, ಪಿಕಾಸಿನ ತೊಗೊಂಡು ಹೋದರು, ಅಷ್ಟೊತ್ತಿಗೆ ಮಂಜುನಾಥ್ ಬಂದ, ಅವನು ಕೂಡ ರಾಡಿಂದ ಹೊಡೆದ, ನಾನು ಜೋರಾಗಿ ಕೂಗ್ಕೊಂಡ್ರೆ ಅಥವಾ ಯಾರಿಗಾದರೂ ಹೇಳಿದರೆ ಎಲ್ಲರೂ ಎದ್ದುಬಿಡ್ತಾರೆ, ಆಮೇಲೆ ಏನಾಯಿತು ಅಂತೆಲ್ಲ ನನ್ನನ್ನೇ ಇದಾಗ್ತಾರೆ, ನನಗೂ ಮತ್ತು ಸಾಯಿಸೋ ಭಯ ಇತ್ತು ನನಗೆ, ನಾನು ಹಾಗಾದ್ರಿಂದ ಯಾರ ಹತ್ರನೂ ಹೇಳಲಿಲ್ಲ, ನಾನು ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಕೋರ್ಟ್ ಮುಂದೆ ಬಂದು ಸಾಕ್ಷಿ ಹೇಳ್ತಾಳೆ. ಮತ್ತು ಮುಂಚೆ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಕೂಡ ಅವಳನ್ನು ನ್ಯಾಯಾಧೀಶರು ವಿಚಾರಣೆ ಮಾಡಿದಾಗ ಅವ್ರ ಮುಂದೆ ಕೂಡ ಇದೇ ಥರ ಇದನ್ನು ಅವಳು ಏನು ನೋಡಿದಾಳೆ ಅನ್ನೋದನ್ನು ವಿಚಾರವನ್ನು ತಿಳಿಸಿರ್ತಾಳೆ. ಅವಳು ಬಾಲಕಿ, ಅವಳ ಮಾತನ್ನು ನಾವು ನಂಬಬೇಕು. ಅಂತಹ ಒಂದು ಸಿಚುವೇಶನ್, ಯಾವ ಥರ ಸಿಚುವೇಶನ್ ಅವಳಿಗಿತ್ತು ಅನ್ನೋದನ್ನು ಕೂಡ ನಾವು ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಇದಾದಮೇಲೆ ಅವಳ ರಕ್ತ ಸಿಕ್ತ ಬಟ್ಟೆಗಳು, ಆಮೇಲೆ ಮೃತನ ರಕ್ತ ಬಟ್ಟೆಗಳು, ಆಮೇಲೆ ಆಯುಧಗಳು, ಅವನ್ನೆಲ್ಲ ನಾವು FSL ಕಳಿಸ್ತೀವಿ. FSL ಕಳಿಸಿದಾಗ ತನಿಖಾಧಿಕಾರಿಗಳು ಅಲ್ಲಿಂದ ಒಪಿನಿಯನ್ ತೊಗೊಂಡು ಅದೆಲ್ಲದೂ ಕೂಡ ಒಂದೇ ಬ್ಲಡ್ ಗ್ರೂಪ್ನದ್ದು ಅಂತ ಹೇಳಿ ಅದು ಕೂಡ ಬರುತ್ತೆ. ಆಮೇಲೆ 1 ಮತ್ತು 2ನೇ ಆರೋಪಿ ಮಧ್ಯೆ ಏನು ಇಲ್ಲಿಗಲ್ ಕಾಂಟ್ಯಾಕ್ಟ್ಸ್ ಅವ್ರು ಇಟ್ಕೊಂಡಿದ್ರು, ಅವರಿಬ್ಬರದ್ದು ಕಾಲ್ ರೆಕಾರ್ಡ್ಸ್ ತೆಗೆಸಿದಾಗ ಕೂಡ ಅವರು ಕೊಲೆ ಮಾಡೋ ದಿವಸದಂತೂ ಕೂಡ ಕಾಲ್ ಮಾಡಿದ್ದು ಕೂಡ ಸಿಗತ್ತೆ. ಸೊ ಆನ್ ಟೆಕ್ನಿಕಲ್ ಬೇಸಿಸ್ಸು ಮತ್ತು ಮೆಡಿಕಲ್ ಎವಿಡೆನ್ಸು. 2018ರ ಮೇ 12ರಂದು ಆರೋಪಿ ಯಶೋಧ ಮನೆಯವರು ವೋಟ್ ಹಾಕಲೆಂದು ಬೇರೆ ಕಡೆಗೆ ಹೋದಂತ ಸಮಯದಲ್ಲಿ ಆರೋಪಿ ಮಂಜುನಾಥ್ಗೆ ತನ್ನ ಗಂಡ ಯಾವಾಗ್ಲೂ ಕುಡಿದು ಬರ್ತಾನೆ, ಅಲ್ಲದೆ ನಮ್ಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ, ಹೀಗಾಗಿ ಏನಾದ್ರೂ ಮಾಡಿ ಗಂಡ ಆಂಜನಪ್ಪಗೆ ಒಂದು ಗತಿ ಕಾಣಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ.
ಅಂತೆಯೇ 2018 ಮೇ 12ರಂದು ಮಧ್ಯರಾತ್ರಿ 1 ಗಂಟೆಯಲ್ಲಿ ಮಧುಗಿರಿ ತಾಲೂಕಿನ ಬೆಟ್ಟಗೆರೆಯಲ್ಲಿ ಆಂಜಿನಪ್ಪನನ್ನ ಮುಗಿಸಿಬಿಟ್ಟಿದ್ರು. ಮಗಳು ಮಲಗಿದ್ದಾಳೆ ಎಂದು ಭಾವಿಸಿ ಇಬ್ಬರು ಸೇರಿ ಆಂಜನಪ್ಪನ ಮೇಲೆ ರಾಡು ಹಾಗೂ ಪಿಕಾಸಿಯಿಂದ ಹೊಡೆದು ಜೀವವನ್ನ ತೆಗೆದುಬಿಟ್ಟಿದ್ರು. ಮಂಜುನಾಥ್ ರಾಡ್ನಿಂದ ಹೊಡೆದ್ರೆ ಯಶೋಧ ಪಿಕಾಸಿ ತೆಗೆದುಕೊಂಡು ಗಂಡ ಆಂಜಿನಪ್ಪನ ತಲೆಗೆ ಹೊಡೆಯುತ್ತಾಳೆ. ಅವಳ ಬಲವಾದ ಏಟಿಗೆ ಆಂಜಿನಪ್ಪ ರಕ್ತದ ಮಡುವಿನಲ್ಲಿ ಬಿದ್ದು ಉಸಿರನ್ನ ನಿಲ್ಲಿಸಿಬಿಟ್ಟಿದ್ದ. ಅಪ್ಪನ ಚೀರಾಟವನ್ನ ಕೇಳಿದ ಮಗಳು ಅಪ್ಪನ ಕೊಲೆಯ ದೃಶ್ಯಗಳನ್ನ ಮಗಳು ಜಾನು ಕಣ್ಣಾರೆ ಕಂಡಿದ್ಲು. ಈ ಸಂಬಂಧ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಸಮಯದಲ್ಲಿ ಈ 1ನೇ ಆರೋಪಿ ಯಶೋಧನ ತಂದೆ ಮನೆಗೆ ಬಂದುಬಿಟ್ಟು, ನೀವು ಈ ಥರ ಬೇರೆಯವ್ರ ಜೊತೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ನೀನು ತವ್ರ ಮನೆಗೆ ಬಂದುಬಿಡು ಅಂತ ಹೇಳ್ಬಿಟ್ಟು ಅಳಿಯ ಮಗಳು ಇಬ್ಬರನ್ನು ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಕೂಡ ಇವನು 2ನೇ ಆರೋಪಿ ಬಂದು ಹೋಗಿ ಮಾಡ್ತಾ ಇರ್ತಾನೆ. ಹಾಗೆ ಇರಬೇಕಾದ್ರೆ ಒಂದು ಸರಿ ಅವರ ತಂದೆ ಮನೆಯಲ್ಲಿರೋ ಬೇರೆಯವರ ಮೆಂಬರ್ಸ್ ಎಲ್ಲರೂ ಕೂಡ ಎಲೆಕ್ಷನ್ಗೆ ವೋಟ್ ಹಾಕಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಈ 1ನೇ ಆರೋಪಿ ಮತ್ತು ಅವರ ಮಕ್ಕಳು ಮಾತ್ರ ಮನೇಲಿರ್ತಾರೆ. ಆವಾಗ ಈ 1ನೇ ಆರೋಪಿ 2ನೇ ಆರೋಪಿ ಮಂಜುನಾಥ್ಗೆ ಏನು ಹೇಳ್ತಾರೆ, ನನ್ನ ಗಂಡ ಯಾವಾಗಲೂ ನನ್ನನ್ನು ಮದ್ಯಪಾನ ಮಾಡ್ಕೊಂಡು ಬಂದು ಹೊಡಿತಾ ಇರ್ತಾನೆ, ಹಾಗಾದ್ರಿಂದ ಇವತ್ತೇನಾದರೂ ಮಾಡಬೇಕು, ಅವನ ಕತೆ ಮುಗಿಸ್ಬೇಕು ಅಂತ ಹೇಳಿ ಅವನಿಗೆ ಕೂಡ ಕುಮ್ಮಕ್ಕು ಕೊಡ್ತಾನೆ. ಇವಳು ಮಕ್ಕಳು ಎಲ್ಲ ಒಳಗೆ ಮಲ್ಕೊಂಡಿರ್ತಾರೆ. ಆಮೇಲೆ ಇವಳು 2ನೇ ಆರೋಪಿ ಮಂಜುನಾಥಂಗೆ ಕಾಲ್ ಮಾಡ್ತಾಳೆ, ಹೀಗೆ ಅವ್ನು ಬಂದು ಮಲ್ಕೊಂಡಿದ್ದಾನೆ, ನೀನು ಬಾ ಅಂತ ಹೇಳ್ಬಿಟ್ಟು. ಸೊ ಅವ್ನು ಬಂದಾಗ ಇವ್ರು ಕೂಡ ಎಲ್ಲ ಹೋಗ್ತಾರೆ. ಇವಳು ಒಂದು ಪಿಕಾಸಿ ಹಿಡ್ಕೊಂಡು ಹೋಗ್ತಾಳೆ, ಅವ್ನು ರಾಡ್ ಕೈಯಲ್ಲಿ ಹಿಡ್ಕೊಂಬಂದಿರ್ತಾನೆ. ಅವನು ನೋಡಿದಾಗ ಅವನು ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟು ಫುಲ್ ಗಾಢ ನಿದ್ದೆಯಲ್ಲಿರ್ತಾನೆ. ಅವನಿಗೆ ರಾಡಿಂದ ಫಸ್ಟು ಈ ಮಂಜುನಾಥ ಅನ್ನೋನು ಹೊಡಿತಾನೆ. ಒಂದು 3-4 ಸರಿ ತಲೆಗೆ ಹೊಡಿತಾನೆ, ಮುಖಕ್ಕೆ ಹೊಡಿತಾನೆ. ಅವಾಗೆಲ್ಲ ಫುಲ್ ಮುಖ ಎಲ್ಲ ಇದಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವನು ಕೂಡ ಹೋಗ್ಬಿಟ್ಟು ನೋಡ್ತಾನೆ, ಇನ್ನೂ ಮೈಯಲ್ಲಿ ರಕ್ತ ಹರಿತಾ ಇರುತ್ತೆ, ಒದ್ದಾಡ್ತಾ ಇರ್ತಾನೆ ಅವನು, ಅಯ್ಯೋ ಅಯ್ಯೋ ಅಂತ ಕೂಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವನಿಗೆ ಇನ್ನೂ ಜೀವ ಇದೆ ಅಂತ ಹೇಳಿಬಿಟ್ಟು ಇವಳು ಪಿಕಾಸಿ ತೊಗೊಂಡು ತಲೆ ಮೇಲೆ ಹೊಡಿದಾಳೆ. ತಲೆ ಮೇಲೆ ಹೊಡೆದಾಗ ಅವನ ಜೀವ ಹೊರಟೋಗ್ಬಿಡುತ್ತೆ. ಸೊ ಇದಾದಮೇಲೆ ಈ ಕೇಸು ರಿಜಿಸ್ಟರ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ನನ್ನ ಮಕ್ಕಳು ಅಂತ ಹೇಳಿದ್ನಲ್ಲ, ಆ ಮಕ್ಕಳ ಪೈಕಿ ಜಾನುಶ್ರೀ ಅಂತ ಹೇಳಿ ಆವಾಗ ಅವಳು ಅಪ್ರಾಪ್ತ ವಯಸ್ಕೆ ಆಗಿರ್ತಾಳೆ. ಅವಳು ಈ ತಾಯಿ ಅವನಿಗೆ ತನ್ನ ತಂದೆಗೆ ಹೊಡೆಯೋದನ್ನು, ಪಿಕಾಸಿಯಿಂದ ಹೊಡೆಯೋದನ್ನು ನೋಡಿರ್ತಾಳೆ. ಅವಳು ನ್ಯಾಯಾಲಯಕ್ಕೆ ಬಂದುಬಿಟ್ಟು ನಮ್ಮಮ್ಮ ಏನು ಮಾಡಿದರು, ಪಿಕಾಸಿನ ತೊಗೊಂಡು ಹೋದರು, ಅಷ್ಟೊತ್ತಿಗೆ ಮಂಜುನಾಥ್ ಬಂದ, ಅವನು ಕೂಡ ರಾಡಿಂದ ಹೊಡೆದ, ನಾನು ಜೋರಾಗಿ ಕೂಗ್ಕೊಂಡ್ರೆ ಅಥವಾ ಯಾರಿಗಾದರೂ ಹೇಳಿದರೆ ಎಲ್ಲರೂ ಎದ್ದುಬಿಡ್ತಾರೆ, ಆಮೇಲೆ ಏನಾಯಿತು ಅಂತೆಲ್ಲ ನನ್ನನ್ನೇ ಇದಾಗ್ತಾರೆ, ನನಗೂ ಮತ್ತು ಸಾಯಿಸೋ ಭಯ ಇತ್ತು ನನಗೆ, ನಾನು ಹಾಗಾದ್ರಿಂದ ಯಾರ ಹತ್ರನೂ ಹೇಳಲಿಲ್ಲ, ನಾನು ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಕೋರ್ಟ್ ಮುಂದೆ ಬಂದು ಸಾಕ್ಷಿ ಹೇಳ್ತಾಳೆ. ಮತ್ತು ಮುಂಚೆ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಕೂಡ ಅವಳನ್ನು ನ್ಯಾಯಾಧೀಶರು ವಿಚಾರಣೆ ಮಾಡಿದಾಗ ಅವ್ರ ಮುಂದೆ ಕೂಡ ಇದೇ ಥರ ಇದನ್ನು ಅವಳು ಏನು ನೋಡಿದಾಳೆ ಅನ್ನೋದನ್ನು ವಿಚಾರವನ್ನು ತಿಳಿಸಿರ್ತಾಳೆ. ಅವಳು ಬಾಲಕಿ, ಅವಳ ಮಾತನ್ನು ನಾವು ನಂಬಬೇಕು. ಅಂತಹ ಒಂದು ಸಿಚುವೇಶನ್, ಯಾವ ಥರ ಸಿಚುವೇಶನ್ ಅವಳಿಗಿತ್ತು ಅನ್ನೋದನ್ನು ಕೂಡ ನಾವು ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಸಂಬಂಧ ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳಾದ ಯಶೋಧ ಹಾಗೂ ಮಂಜುನಾಥ್ರನ್ನ ಬಂಧಿಸಿದ್ರು. ಬಳಿಕ ಒಂದಿಷ್ಟು ದಿನ ಜೈಲಿನಲ್ಲಿದ್ದು ಬಳಿಕ ಬೇಲ್ ಮೇಲೆ ಹೊರಬಂದಿದ್ರು. ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಅಂದ್ರೆ ಅದು ಆರೋಪಿ ಯಶೋಧ ಮಗಳು ಜಾಹ್ನವಿ. ಅಮ್ಮ ಯಶೋಧ ಕೊನೆಯದಾಗಿ ಹೊಡೆದ ಏಟಿನಿಂದ ಅಪ್ಪ ಜೀವ ಬಿಟ್ಟರು ಅಂತ ಪೊಲೀಸರ ವಿಚಾರಣೆಯಲ್ಲಿ ಹಾಗೂ ಕೋರ್ಟ್ನಲ್ಲಿಯೂ ಅದೇ ಮಾತನ್ನ ಹೇಳಿದ್ಲು. ಮಗಳು ಹೇಳಿದ ಮಾತನ್ನೇ ಸಾಕ್ಷಿ ಮಾಡಿಕೊಂಡು ಕೋರ್ಟು ತೀರ್ಪು ಪ್ರಕಟಿಸಿದ್ದು, ಹೆತ್ತ ತಾಯಿ ಹಾಗೂ ಆಕೆಯ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಜಿಲ್ಲಾ 3ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗಿರೆಡ್ಡಿ ಆದೇಶವನ್ನ ಹೊರಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.